ಮೈ ಡಿಯರ್ ಸ್ಟೂಡೆಂಟ್ಸ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ಳಾವಿಯ ಇಂಗ್ಲಿಷ್ ವಿಭಾಗದಿಂದ ವಿದ್ಯಾರ್ಥಿಗಳಿಗಾಗಿ ನಡೆಸ್ತಾ ಇರುವಂತಹ ಆನ್ಲೈನ್ ತರಗತಿಗಳ ಭಾಗವಾಗಿ ಈ ಪ್ರೆಸೆಂಟೇಷನ್ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಇವತ್ತು ನಾವು ಮಾತಾಡ್ಲಿಕ್ಕೆ ಹೊರಟಿರುವಂತಹ ವಿಷಯ ಆರ್ಟಿಕಲ್ಸ್. ಎ, ಆನ್ ಮತ್ತೆ ದ. ಚಿಕ್ಕಂದಿನಿಂದ ಇಂಗ್ಲಿಷ್ ಕಲೀಲಿಕ್ಕೆ ಆರಂಭಿಸಿದಾಗ್ಲಿಂದ ಈ ಪದಗಳು ನಮ್ಮ ಜೊತೆಗೆ ಇದಾವೆ. ಅದನ್ನ ನಾವು ಉತ್ತರಗಳನ್ನು ಬರೆಯೋದ್ರಲ್ಲೋ ಅಥವಾ ಇಂಗ್ಲಿಷನ್ನ ಎಲ್ಲೆಲ್ಲಿ ಬಳಸ್ತೀವೋ ಅಲ್ಲಿ ಬಳಸ್ತಾನೆ ಬಂದಿದ್ದೀವಿ. ಇವುಗಳನ್ನ ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಆ ಕುರಿತು ಬ್ರೀಫ್ ಆಗಿ ಈ ಪ್ರೆಸೆಂಟೇಷನ್ ಅಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ಆರ್ಟಿಕಲ್ಸ್ ನಲ್ಲಿ ಎರಡು ವಿಧಗಳಿವೆ. ಮೊದಲನೇದು ಇಂಡೆಫಿನೆಟ್ ಆರ್ಟಿಕಲ್ಸ್, ಎರಡನೇದು ಡೆಫಿನೆಟ್ ಆರ್ಟಿಕಲ್. ಇಂಡೆಫಿನೆಟ್ ಆರ್ಟಿಕಲ್ಸ್ ಎರಡು, ಎ ಮತ್ತೆ ಆನ್. ಡೆಫಿನೆಟ್ ಆರ್ಟಿಕಲ್ ಒಂದು, ದ. ಮೊದಲು ಇಂಡೆಫಿನೆಟ್ ಆರ್ಟಿಕಲ್ಸ್ ಬಗ್ಗೆ ಮಾತಾಡೋಣ. ಎ ಅಂಡ್ ಆನ್. ವೆನ್ ಟು ಯೂಸ್ ಎ ಅಂಡ್ ವೆನ್ ಟು ಯೂಸ್ ಆನ್, ಇದು ನಮ್ಮ ಮುಂದೆ ಬರುವಂತ ಮೊದಲನೇ ಪ್ರಶ್ನೆ. ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಈಗಾಗಲೇ ಇದಕ್ಕೆ ಉತ್ತರ ಗೊತ್ತಿರುತ್ತೆ, ಆದ್ರೂ ಇನ್ನೊಂದ್ಸಲ ಅದನ್ನ ನೋಡೋಣಂತೆ. ಎ ಕಾನ್ಸೊನೆಂಟ್ ನಿಂದ ಶುರುವಾಗುವಂತಹ, ಕಾನ್ಸೊನೆಂಟ್ ಸೌಂಡ್ ಗಳಿಂದ ಶುರುವಾಗುವಂತಹ ಪದಗಳ ಹಿಂದಕ್ಕೆ ಬರುತ್ತೆ. ಕೆಳಗಡೆ ನೋಡಿ, ಎ ಕ್ಯಾಟ್, ಎ ಡಾಗ್. ಆನ್ ವವೆಲ್ ಸೌಂಡ್ಗಳು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇಂಗ್ಲಿಷ್ ನಲ್ಲಿ 5 ವವೆಲ್ ಲೆಟರ್ಸ್ ಇದಾವೆ. ಎ, ಇ, ಐ, ಓ, ಯು. ಈ ಶಬ್ದಗಳಿಂದ ಶುರುವಾಗುವಂತಹ ಪದಗಳ ಹಿಂದಕ್ಕೆ ಆನ್ ಬರುತ್ತೆ. ಸಿಂಪಲ್ ಇನಫ್. ಮುಂದಕ್ಕೆ ಹೋಗೋಣ. ಹಿಯರ್ ಆರ್ ಸಮ್ ಎಕ್ಸಾಂಪಲ್ಸ್ ಫಾರ್ ಯು. ಆನ್ ಐ, ಎ ಟ್ರೀ, ಆನ್ ಆಕ್ಟರ್, ಎ ಡಾಗ್, ಆನ್ ಓವನ್, ಎ ಬೆಡ್. ಸೊ ಯಾವೆಲ್ಲ ಪದಗಳು ಕಾನ್ಸನೆಂಟ್ ಸೌಂಡ್ಸ್ ನಿಂದ ಶುರುವಾಗ್ತವೋ ಅವುಗಳ ಹಿಂದಕ್ಕೆ ಎ ಬರುತ್ತೆ. ಯಾವೆಲ್ಲ ಪದಗಳು ವವೆಲ್ಸ್ ಇಂದ ಶುರುವಾಗುತ್ತೋ ಅವುಗಳ ಹಿಂದಕ್ಕೆ ಆನ್ ಬರುತ್ತೆ. ಹಿಯರ್ ಇಸ್ ಅ ಸ್ಮಾಲ್ ಎಕ್ಸರ್ಸೈಸ್ ಫಾರ್ ಯು. ಇಲ್ಲಿ ಕೊಟ್ಟಿರುವಂತಹ ಫಿಲ್ ಇನ್ ದ ಬ್ಲಾಂಕ್ಸ್ ಪ್ರಾಬ್ಲಮ್ಸ್ ಅನ್ನು ನೋಡಿ, ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಆನ್ ಎಲಿಫೆಂಟ್, ಎ ಕಿಂಗ್, ಎ ಹೌಸ್, ಆನ್ ಆನಿಯನ್, ಎ ಫ್ಲವರ್, ಎ ಮೂವಿ, ಆನ್ ಇಂಟ್ರೆಸ್ಟಿಂಗ್ ಮೂವಿ. ಆದ್ರೆ 8, 9, 10, 11 ಬಾಕಿ ಪ್ರಾಬ್ಲಮ್ಸ್ಗಿಂತ ಸ್ವಲ್ಪ ವಿಭಿನ್ನವಾಗಿದೆ. 8ನೇದ್ದು ಯುರೋಪಿಯನ್ ಕಂಟ್ರಿ, ವೊವೆಲ್ ಇದೆ ಪದದ ಆರಂಭದಲ್ಲಿ, ಆದ್ರೆ ಉಚ್ಚಾರಣೆ ಬೇರೆ ಇದೆ. ಸೊ ನೀವು ಯಾವಾಗ ಎ ಮತ್ತೆ ಯಾವಾಗ ಆನ್ ಹಾಕ್ಬೇಕು ಅನ್ನೋದು ಲೆಟರ್ಗಿಂತ ಮುಖ್ಯವಾಗಿ ಉಚ್ಚಾರಣೆ ಮೇಲೆ ಡಿಪೆಂಡ್ ಆಗುತ್ತೆ. ಯುರೋಪಿಯನ್, ಯ ಕಾನ್ಸನೆಂಟ್. ಸೊ ಇದು ಎ ಯುರೋಪಿಯನ್ ಕಂಟ್ರಿ ಆಗುತ್ತೆ ಹೊರತು ಆನ್ ಯುರೋಪಿಯನ್ ಕಂಟ್ರಿ ಆಗೋದಿಲ್ಲ. ಹಾಗೆ ಮುಂದಿಂದು ಕೂಡ ಆನ್ ಯೂನಿವರ್ಸಿಟಿ ಆಗೋದಿಲ್ಲ, ಎ ಯೂನಿವರ್ಸಿಟಿ ಆಗುತ್ತೆ. ಹೌ ಅಬೌಟ್ ದ ನೆಕ್ಸ್ಟ್ ಒನ್? ಪದದ ಆರಂಭದಲ್ಲಿ ಕಾನ್ಸನೆಂಟ್ ಇದೆ, ಎಚ್ ಇದೆ, ಆದ್ರೆ ನಾವು ಉಚ್ಚಾರಣೆ ಹೇಗೆ ಮಾಡ್ತೀವಿ? ಆರ್. ಸೊ ಉಚ್ಚಾರಣೆಯಲ್ಲಿ ದೇರ್ ಇಸ್ ನೋ ಕಾನ್ಸನೆಂಟ್, ಹಾಗಾಗಿ ಆನ್ ಅವರ್ ಅಂತ ಹೇಳಿ ಬಳಸ್ತೇವೆ. ನೆಕ್ಸ್ಟ್ ಒನ್ MLA, ಎಂ ಇದೆ, ಆದ್ರೆ ಉಚ್ಚಾರಣೆ ಹೇಗೆ ಮಾಡ್ತೀವಿ? ಹೌ ಡು ವಿ ಪ್ರೊನೌನ್ಸ್ ಇಟ್? ಎಂ. ಸೊ ಪದದ ಆರಂಭದಲ್ಲಿ ಎ ವೊವೆಲ್ ಬಂದ್ಬಿಡ್ತದೆ. ಸೊ ವಿ ಸೇ ಆನ್ MLA. ಬೇರೆ ಉದಾಹರಣೆ ಕೊಡ್ಬೋದು ಅಂತ ಹೇಳಿದ್ರೆ ಆನ್ MA ಗ್ರಾಜುಯೇಟ್. ನಿಮಗೆ ಮೇಲ್ನೋಟಕ್ಕಲ್ಲಿ ಕಾನ್ಸೋನೆಂಟ್ ಇದೆ ಅಂತ ಅನ್ಸಿದ್ರು, while you are pronouncing it, you start with a vowel sound. An MLA, an MA graduate, an R, an honor, ಹೀಗೆ. ಸೊ ನೀವು ಯಾವಾಗ್ಲಾದ್ರೂ ಬ್ಲಾಂಕ್ಸ್ ಅನ್ನ ಫಿಲ್ ಮಾಡ್ತಾ ಅಥವಾ ಬಳಕೆ ಮಾಡ್ತಾ ಅದರ ಉಚ್ಚಾರಣೆ ಕಡೆ ಗಮನ ಕೊಡಿ.
ಕಾನ್ಸೊನೆಂಟ್ ಲೆಟರ್ಗಿಂತ ಮುಖ್ಯವಾಗಿ ಕಾನ್ಸೊನೆಂಟ್ ಸೌಂಡ್ ಅಲ್ಲಿರಬೇಕು. ವೊವೆಲ್ ಲೆಟರ್ಗಿಂತ ಮುಖ್ಯವಾಗಿ ವೊವೆಲ್ ಸೌಂಡ್ ಅಲ್ಲಿರಬೇಕು. ಸರಿ, ಮುಂದೆ ತುಂಬಾ ಮುಖ್ಯವಾಗಿ ನಾವು ಈ ಡೆಫಿನೆಟ್ ಆರ್ಟಿಕಲ್, ಇಂಡೆಫಿನೆಟ್ ಆರ್ಟಿಕಲ್ ಇವುಗಳನ್ನು ಬಳಸೋದು ಹೇಗೆ, ಎಲ್ಲಿ ಬಳಸ್ತೀವಿ ಅನ್ನೋದನ್ನು ತಿಳ್ಕೊಬೇಕು. ಸರಿ, ವೆನ್ ಟು ಯೂಸ್ ಇಂಡೆಫಿನೆಟ್ ಆರ್ಟಿಕಲ್ಸ್ ಆಗಿರುವಂತಹ ಎ ಮತ್ತೆ ಆನ್ ಇವು ಯಾವಾಗ್ಲೂ ಸಿಂಗ್ಯುಲರ್ ಕೌಂಟಬಲ್ ನೌನ್ಸ್ ಹಿಂದಕ್ಕೆ ಬರುತ್ತೆ. ಎ ಪೆನ್, ಎ ಬುಕ್, ಆನ್ ಆಪಲ್ ಸಿಂಗ್ಯುಲರ್ ಆಗಿರ್ಬೇಕು, ಒಂದೇ ಇರಬೇಕು ವಸ್ತು, ಮತ್ತೆ ಅದು ಕೌಂಟಬಲ್ ಆಗಿರ್ಬೇಕು. ಅನ್ಕೌಂಟಬಲ್ ನೌನ್ಸ್ ಹಿಂದಕ್ಕೆ ಎ ಅಥವಾ ಆನ್ ಬರೋದಿಲ್ಲ. ಉದಾಹರಣೆಗೆ ಎ ವಾಟರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎ ಬಾಟಲ್ ಆಫ್ ವಾಟರ್ ಹೇಳ್ಬಹುದು. ಆನ್ ಏರ್ ಹೇಳಲಿಕ್ಕೆ ಆಗೋದಿಲ್ಲ. ಆನ್ ಏರ್ ಹೋಸ್ಟೆಸ್ ಹೇಳ್ಬೋದು, ಗಗನ ಸಖಿ ಅಂತ ಹೇಳ್ಬೋದು. ಎ ಲವ್ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದು ಕೌಂಟೇಬಲ್ ಅಲ್ಲ, ಕಣ್ಣಿಗೆ ಕಾಣದೇ ಇರುವಂತದ್ದು, ಮುಟ್ಲಿಕ್ಕೆ ಆಗದೆ ಇರೋ ದಟ್ ಇಸ್ ಅನ್ ಅಬ್ಸ್ಟ್ರಾಕ್ಟ್ ನಾವು. ಎ ಲವ್ ಸ್ಟೋರಿ ಹೇಳ್ಬೋದು, ಯಾಕಂದ್ರೆ ಅದು ಕೌಂಟೇಬಲ್ ನಾವು. ಸೊ ಮೊದಲನೇ ರೂಲು, ಇಂಡೆಫಿನೆಟ್ ಆರ್ಟಿಕಲ್ ಆಗಿರುವಂತಹ ಎ ಮತ್ತೆ ಆನ್ ಗಳನ್ನ ನಾವು ಸಿಂಗ್ಯುಲರ್ ಆಗಿರುವಂತಹ ಕೌಂಟೇಬಲ್ ನೌನ್ಸ್ ಹಿಂದಕ್ಕೆ. ನೆಕ್ಸ್ಟ್ ಒನ್, ಇನ್ಯಾವಾಗ ಎ ಮತ್ತೆ ಆನ್ ಬಳಸ್ತೀವಿ? While we are introducing something for the first time, or while speaking of the unknown or unfamiliar things, we use indefinite article. ಯಾವಾಗ ನಾವು ಯಾವ್ದಾದ್ರು ವಸ್ತು, ವಿಷಯ, ವ್ಯಕ್ತಿ ಬಗ್ಗೆ ಮೊದಲನೇ ಸಲ ಮಾತಾಡ್ತಾ ಇದ್ದೀವಿ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಅಥವಾ ನಮಗೆ ಗೊತ್ತಿಲ್ಲದೆ ಇರುವಂತಹ ವಸ್ತು, ವ್ಯಕ್ತಿ, ವಿಷಯಗಳ ಬಗ್ಗೆ ಮಾತಾಡ್ತಿದ್ದೀವಿ, ಆಗ ಇಂಡೆಫಿನೆಟ್ ಆರ್ಟಿಕಲ್ ಬರುತ್ತೆ. ಸೊ ಅದ್ರ ಹೆಸರೇ ಇಂಡೆಫಿನೆಟ್ ಅನ್ನೋದು ಸೂಚಿಸುವ ಹಾಗೆ, ನಮಗೆ ಸರಿಯಾಗಿ ಗೊತ್ತಿಲ್ಲದೆ ಇರುವಂತಹ, ನಾವು ಮೊದಲನೇ ಸಲ ಹೇಳಲಿಕ್ಕೆ ಹೊರಟಿರುವಂತಹ ವಸ್ತು, ವಿಷಯ, ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಬಳಸ್ತೀವಿ. ಉದಾಹರಣೆಗೆ ಅಲ್ಲಿ ಕೊಟ್ಟಿರುವಂತಹ ವಾಕ್ಯ ನೋಡ್ರಿ. ಒನ್ಸ್ ಅಪಾನ್ ಅ ಟೈಮ್ ದೇರ್ ವಾಸ್ ಎ ಕಿಂಗ್. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ. ಯಾರ್ದೋ ಒಬ್ಬ ರಾಜ. ಕಥೆನಲ್ಲಿ ರಾಜ ಮೊದಲನೇ ಸಲ ಬರ್ತಾ ಇದ್ದಾನೆ. ನೆಕ್ಸ್ಟ್ ಸೆಂಟೆನ್ಸ್ ನಲ್ಲಿ ಆ ರಾಜ ಆಲ್ರೆಡಿ ಪರಿಚಯ ಆಗಿರೋದ್ರಿಂದ ಅಲ್ಲಿ ದ ಬಳಸ್ತೀವಿ. ಆ ವಿಷಯಕ್ಕೆ ನಂತರ ಬರೋಣಂತೆ. ದ ಕಿಂಗ್ ಹ್ಯಾಡ್ ಎ ಸ್ಟುಪಿಡ್ ಸನ್. ಅವನಿಗೊಬ್ಬ ಮುಟ್ಟಾಳ ಮಗ ಇದ್ದ. ಸೊ ಸ್ಟುಪಿಡ್ ಸನ್ ಕಥೆನಲ್ಲಿ ಮೊದಲನೇ ಸಲ ಬರ್ತಾ ಇದ್ದಾನೆ. ಹಾಗಾಗಿ ದ ಸನ್ ವಾಸ್ ಇನ್ ಲವ್ ವಿತ್ ಅ ವಿಲೇಜ್ ಗರ್ಲ್. ಅಗೈನ್ ದ ವಿಲೇಜ್ ಗರ್ಲ್ ಇಸ್ ಕಮಿಂಗ್ ಇನ್ ದ ಸ್ಟೋರಿ ಫಾರ್ ದ ಫಸ್ಟ್ ಟೈಮ್. ಹಾಗಾಗಿ ಇಂಡೆಫಿನೆಟ್ ಆರ್ಟಿಕಲ್ ಆಗಿರುವಂತಹ ಎ ಬಳಸ್ತಾ ಇದ್ದೀವಿ. ಈಗ ಡೆಫಿನೆಟ್ ಆರ್ಟಿಕಲ್ ಆಗಿರುವಂತಹ ದ ನೋಡೋಣ. ಯಾವಾಗ ಬಳಸ್ತೀವಿ, ಹೇಗೆ ಬಳಸ್ತೀವಿ? Article the is used to refer to somebody or something that has already been mentioned. ಈಗಾಗಲೇ ಪರಿಚಿತವಾಗಿರುವಂತಹ, ಈಗಾಗಲೇ ಹೇಳಿರುವಂತಹ ವಿಷಯಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ, ವಸ್ತುಗಳ ಬಗ್ಗೆ ಮಾತಾಡ್ತಾ ದ ಬಳಸ್ತೀವಿ. ಮುಂಚೆ ಹೇಳಿರುವಂತಹ ಕಥೆನೇ ಮತ್ತೆ ತಗೊಳ್ಳೋದಾದ್ರೆ, ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಅ ಕಿಂಗ್. ಸೊ ಮೊದಲನೇ ಸಲ ಕಿಂಗ್ ಬಗ್ಗೆ ಮಾತಾಡ್ತಾ ಎ ಬಳಸಿದ್ವಿ. ಮುಂದಿನ ವಾಕ್ಯದಲ್ಲಿ ನೋಡ್ರಿ, ದ ಕಿಂಗ್. The king had a stupid son. Why? Because the king has already been introduced. ಆ ರಾಜನ ಹಿಂದಿನ ವಾಕ್ಯದಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಅದೇ ರಾಜನ ಬಗ್ಗೆ ಮತ್ತೆ ಮುಂದಿನ ವಾಕ್ಯದಲ್ಲಿ ಮಾತಾಡ್ತಿದೀವಿ ಅಂತ ಹೇಳಲಿಕ್ಕೆ ದ ಬಳಸ್ತೀವಿ. ಓಕೆ, ದ ಕಿಂಗ್ ಹ್ಯಾಡ್ ಅ ಸ್ಟುಪಿಡ್ ಸನ್. ಸೊ ಸ್ಟುಪಿಡ್ ಸನ್ ಮೊದಲನೇ ಸಲ ಇಂಟ್ರೊಡ್ಯೂಸ್ ಆಗ್ತಾ ಎ ಬಂತು. ಮುಂದಿನ ವಾಕ್ಯದಲ್ಲಿ ದ ಸನ್. ದ ಸನ್ ಅಂದ್ರೆ ಯಾವ ಸನ್ನು? ಮೊದಲು ಬಂದಂತಹ ಸ್ಟುಪಿಡ್ ಸನ್. ಸೊ ಯಾರ ಕುರಿತು ನಾವು ಪರಿಚಯ ಮಾಡಿ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ, ಅವ್ರ ಬಗ್ಗೆ ಇನ್ನೊಂದ್ಸಲ ಹೇಳ್ತೀವೋ ಅವಾಗ ದ ಬಳಸ್ತೀವಿ. ಆಮೇಲೆ ಟು ರೆಫರ್ ಟು ಸಂಬಡಿ, ಸಮಥಿಂಗ್ ದಟ್ ಈಸ್ ಓನ್ಲಿ ಒನ್, ನಾರ್ಮಲ್ ಒನ್ ಅಂಡ್ ಆಬ್ವಿಯಸ್ ಒನ್. ಯಾವುದು ನಮ್ಮ ಕಾಂಟೆಕ್ಸ್ಟ್ ನಲ್ಲಿ ಒಂದೇ ಇದೆಯೋ, ಅಥವಾ ನಾರ್ಮಲ್ ಆಗಿದೆಯೋ, ಅಥವಾ ಆಬ್ವಿಯಸ್ ಆಗಿದೆಯೋ ಅದು. ಏನ್ ಹಾಗಂದ್ರೆ ಓನ್ಲಿ ಒನ್ ಅಂದ್ರೆ ಏನು? ಉದಾಹರಣೆಗೆ ನಮ್ಮ ಸೌರಮಂಡಲದಲ್ಲಿ ಎಷ್ಟು ಜನ ಸೂರ್ಯರಿದ್ದಾರೆ? ಒನ್. ದೇರ್ಫೋರ್ ದ ಸನ್. ಅದ್ ಬಿಟ್ರೆ ಬೇರೆ ಸನ್ ಇಲ್ಲ. ಸೊ ನಾವು ಎ ಸನ್ ಅಂತ ಬಳಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇರೋದು ಒಬ್ನೇ ಸೂರ್ಯ, ದ ಸನ್.
ನಮ್ಗಿರೋದು ಒಂದೇ ಭೂಮಿ, ದ ಅರ್ತ್. ನೆಕ್ಸ್ಟ್, ನಮ್ಮ ದೇಶಕ್ಕಿರೋದು ಒಬ್ಬರೇ ಪ್ರೈಮ್ ಮಿನಿಸ್ಟರು, ದ ಪ್ರೈಮ್ ಮಿನಿಸ್ಟರ್. ಸೊ ನಮ್ಮ ಕಾಂಟೆಕ್ಸ್ಟ್ ನಲ್ಲಿ ಯಾವೆಲ್ಲ ಅಂಶಗಳು, ಯಾವೆಲ್ಲ ವ್ಯಕ್ತಿಗಳು ಒಂದೇ ಇದಾವೋ ಅವಾಗ ದ ಬಳಸ್ತೀವಿ. ಕೆಲವು ಸಲ ಒಂದೇ ಇರಬೇಕು ಅಂತಿಲ್ಲ, ಆದ್ರೆ ಎದುರುಗಡೆ ಇರುವಂತಹ ವ್ಯಕ್ತಿಗೆ ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಿ ಅನ್ನೋದು ಮಾತಾಡ್ತಿದೀವಿ ಅನ್ನೋದು ಗೊತ್ತಾಗಿದ್ರೆ ಅವಾಗ ಡೆಫಿನೆಟ್ ಆರ್ಟಿಕಲ್ ಬಳಸ್ತೀವಿ. ಉದಾಹರಣೆಗೆ, ನೀವು ಮನೆ ಒಳಗಡೆ ಕೂತಿದ್ದೀರಿ, ಹೊರಗಡೆಯಿಂದ ಧೂಳು ಬರ್ತಾ ಇದೆ, ಸೊ ಡೋರ್ ಕ್ಲೋಸ್ ಮಾಡು ಅಂತ ಹೇಳ್ತೀರಿ ನಿಮ್ ತಮ್ಮನಿಗೂ ತಂಗಿಗೂ. ಸೊ ಅವ್ರಿಗೆ ಯಾವ ಡೋರ್ ಅಂತ ಕೇಳೋದಿಲ್ಲ, ಯಾಕಂದ್ರೆ ಅವ್ರಿಗೂ ನಿಮ್ಗೂ ಹತ್ರ ಇರುವಂತದ್ದು ಒಂದೇ ಡೋರ್. ಸೊ ಕ್ಲೋಸ್ ದ ಡೋರ್. ಅವಾಗ ಅದಕ್ಕಿಂತ ಮುಂಚೆ ಅದ್ರ ಬಗ್ಗೆ ಹೇಳ್ಬೇಕಂತಲೂ ಇಲ್ಲ, ಅಥವಾ ಅದು ಒಂದೇ ಇರ್ಬೇಕಂತಲೂ ಇಲ್ಲ. ಪಾಸ್ ದ ಸಾಲ್ಟ್. ಇವೆಲ್ಲ ಎದುರುಗಡೆ ಇರುವಂತಹ ವ್ಯಕ್ತಿಗೆ ಯಾವ್ದ್ರ ಬಗ್ಗೆ ನೀವು ಮಾತಾಡ್ತಿದ್ದೀರಿ ಅನ್ನೋದು ಆಲ್ರೆಡಿ ಗೊತ್ತಾಗಿರುತ್ತೆ, ಆ ಸಂದರ್ಭದಲ್ಲಿ ಬಳಸುವಂಥದ್ದು. ಓಕೆ, ಇನ್ನು ಆರ್ಟಿಕಲ್ಸ್ ನ ಯಾವಾಗ ಬಳಸಬಾರ್ದು, ಯಾವುದ್ರ ಜೊತೆಗೆ ಬಳಸಬಾರ್ದು? ಮೊದಲನೇದು, ವಿ ಶುಡ್ ನಾಟ್ ಯೂಸ್ ಆರ್ಟಿಕಲ್ಸ್ ವಿತ್ ಪ್ರಾಪರ್ ನೇಮ್ಸ್. ಪ್ರಾಪರ್ ನೌನ್ಸ್ ಮುಂದಕ್ಕೆ ಆರ್ಟಿಕಲ್ಸ್ ಬಳಸಬಾರ್ದು. ಉದಾಹರಣೆಗೆ, ಡೊನಾಲ್ಡ್ ಟ್ರಂಪ್ ದ ಡೊನಾಲ್ಡ್ ಟ್ರಂಪ್ ಅಲ್ಲ, ಅಥವಾ ಎ ಡೊನಾಲ್ಡ್ ಟ್ರಂಪ್ ಅಲ್ಲ. ಕುವೆಂಪು ದ ಕುವೆಂಪು ಅಲ್ಲ. ಕೆಲವೊಂದು ಸಂದರ್ಭದಲ್ಲಿ ಮಾತ್ರ. ಉದಾಹರಣೆಗೆ, ಯುನೈಟೆಡ್ ಸ್ಟೇಟ್ಸ್ ಹಿಂದಕ್ಕೆ ದ ಯುನೈಟೆಡ್ ಸ್ಟೇಟ್ಸ್ ಅಂತ ಬಳಸ್ತೀವಿ. ಯುನೈಟೆಡ್ ಕಿಂಗ್ಡಮ್ ಹಿಂದಕ್ಕೆ ದ ಯುನೈಟೆಡ್ ಕಿಂಗ್ಡಮ್ ಅಂತ ಬಳಸ್ತೀವಿ. ಮೌಂಟೇನ್ ರೇಂಜ್ ಆಗಿರುವಂತಹ ಹಿಮಾಲಯಸ್ ಹಿಂದಕ್ಕೆ ದ ಹಿಮಾಲಯಾಸ್ ಬಳಸ್ತೀವಿ. ಇವು ಕೆಲವು ಎಕ್ಸೆಪ್ಷನ್ಸ್ ಬಿಟ್ರೆ ವಿ ಡು ನಾಟ್ ಯೂಸ್ ಆರ್ಟಿಕಲ್ಸ್ ವಿತ್ ಪ್ರಾಪರ್ ನೇಮ್ಸ್. ನೆಕ್ಸ್ಟ್, ನೇಮ್ಸ್ ಆಫ್ ಗೇಮ್ಸ್ ಅಂಡ್ ಲ್ಯಾಂಗ್ವೇಜಸ್, ಇದರ ಹಿಂದಕ್ಕೆ ಆರ್ಟಿಕಲ್ಸ್ ಬಳಸೋದಿಲ್ಲ. ದ ಕ್ರಿಕೆಟ್ ಅಂತ ಆಗ್ಲಿ, ಎ ಕ್ರಿಕೆಟ್ ಅಂತ ಆಗ್ಲಿ, ಎ ಕನ್ನಡ ಅಂತ ಆಗ್ಲಿ, ದ ಕನ್ನಡ ಅಂತ ಆಗ್ಲಿ, ದ ಫ್ರೆಂಚ್ ಅಂತ ಆಗ್ಲಿ ಬಳಸೋದಿಲ್ಲ. ನೆಕ್ಸ್ಟ್, ಅಬ್ಸ್ಟ್ರಾಕ್ಟ್ ನೌನ್ಸ್ ಜೊತೆಗೆ ಆರ್ಟಿಕಲ್ಸ್ ಬಳಸೋದಿಲ್ಲ. ಲವ್, ವಿಸ್ಡಮ್, ಫ್ರೆಂಡ್ಶಿಪ್, ಆನರ್, ಇವುಗಳ ಮುಂದಕ್ಕೆಲ್ಲ ಆರ್ಟಿಕಲ್ಸ್ ಬಳಸೋದಿಲ್ಲ. Thank you everyone for listening to this presentation.